ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ಚಾನಲ್ ಮೋಹನ್ ಡೈರೀಸ್ ಇನ್ಫೋ. ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡೋಣ ಒಂದು ದೊಡ್ಡ ಮತ್ತು ಪ್ರಸ್ತುತ ವಿಚಾರದ ಬಗ್ಗೆ. ಬೆಸ್ಕಾಂ ಇನ್ನು ಮುಂದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಕೊಡುವುದಿಲ್ಲ ಅಂತ ಬಿಬಿಎಂಪಿ ಸೂಚನೆ ನೀಡಿದೆ. ಹಾಗಿದ್ರೆ ಇದು ಏನಾಗ್ತಾ ಇದೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ರೆ ಇಲ್ಲಿದೆ ನೋಡಿ. ಡಿಸೆಂಬರ್ 17, 2024ರಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಅದರ ಪ್ರಕಾರ ಯಾವುದೇ ಹೊಸ ಮನೆಗೆ ಅಥವಾ ಕಟ್ಟಡಕ್ಕೆ ಆಕ್ಯುಪಿಯೆನ್ಸಿ ಸರ್ಟಿಫಿಕೇಟ್ OC ಇಲ್ಲ ಅಂದ್ರೆ ವಿದ್ಯುತ್ ಅಥವಾ ನೀರು ಇತ್ಯಾದಿ ಸಂಪರ್ಕಗಳನ್ನು ನೀಡಬಾರದು ಅಂತ ಹೇಳಿದೆ. ಅದರಂತೆ ಬಿಬಿಎಂಪಿ ಮತ್ತು ಬೆಸ್ಕಾಂ ಕೂಡ ಈಗ ಕಠಿಣ ಕ್ರಮ ಕೈಗೊಂಡಿವೆ. ಏಪ್ರಿಲ್ 4, 2025ರಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಇಲ್ಲದೆ ತಾತ್ಕಾಲಿಕ ಬೆಸ್ಕಾಂ ಸಂಪರ್ಕ ಕೊಡಬಾರದು ಎಂದು ತೀರ್ಮಾನಿಸಿದ್ದಾರೆ. ಈಗಾಗಲೇ ಈ ಖಾತಾಯಿಂದ ನೆಲಕಚ್ಚಿದ್ದ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಈಗ ಪಾತಾಳಕ್ಕೆ ಕುಸಿದಿದೆ. ಅದರ ಜೊತೆಗೆ ಸೇಲ್ ಬಿಲ್ಡಿಂಗ್ ಮಾರುಕಟ್ಟೆ ಕೂಡ ಅದೇ ದಾರಿ ಹಿಡಿದಿದೆ. ಕರ್ನಾಟಕದ GDPಗೆ ತುಂಬ ಕೊಡುಗೆ ಕೊಡ್ತಿದ್ದಂಥ ಈ ಫೀಲ್ಡು ಈಗ ಸಂಕಷ್ಟದಲ್ಲಿದೆ. ಇದಲ್ಲದೆ ಇದರಿಂದ ಇನ್ನೂ ಹಲವಾರು ಸಮಸ್ಯೆಗಳು ಉತ್ಪತ್ತಿಯಾಗಿದೆ. ಅದೇನು ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ 50,000ಕ್ಕೂ ಹೆಚ್ಚು ಜನರು ತಾತ್ಕಾಲಿಕ ಸಂಪರ್ಕಕ್ಕಾಗಿ ಅರ್ಜಿ ಹಾಕಿದ್ದಾರೆ. ಆದರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಕೆಲವರು ಆಲ್ರೆಡಿ ಮನೆ ರೆಡಿ ಆಗಿದೆ, ಆದರೆ ವಿದ್ಯುತ್ ಇಲ್ಲದೆ ತಲೆ ಕೆಡಿಸ್ಕೊಂಡಿದ್ದಾರೆ. ಇಷ್ಟು ದಿನ ಹೇಗೋ ನೆಮ್ಮದಿಯಾಗಿದ್ದ ಜನರು ಒಂದು ನೆಮ್ಮದಿಯ ಗೂಡು, ಬೆಚ್ಚನೆ ಗೂಡು ಕಟ್ಟಿಸ್ಕೊಂಡು ಇನ್ಮೇಲಿಂದ ಸಾಕಪ್ಪ ಜೀವನ, ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡೋಣ ಅಂತಿದ್ದವ್ರಿಗೆ ಇದೊಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ. ಈ ಸರ್ಕಾರ ಡಿಸೈನ್ ಆಗಿ ಹೊಸ ಪ್ರಾಬ್ಲಮ್ ಸೃಷ್ಟಿಸೋದ್ರಲ್ಲಿ PhDಯನ್ನೇ ಪಡ್ಕೊಂಡು ಡಾಕ್ಟ್ರೇಟ್ ಲೆವೆಲ್ಗೆ ರಿಸರ್ಚ್ ನಡೆಸ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ರಿಸರ್ಚ್ ಬಗ್ಗೆ ಸ್ವಲ್ಪನಾದರೂ ವಾಯ್ಸ್ ರೈಸ್ ಮಾಡಬೇಕು ಅಂದರೆ ನಾನೊಂದು ವಾಟ್ಸಾಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿಗೆ ಬನ್ನಿ. ನಮ್ಮ ಥರದ ನೂರಾರು ಜನ ಆ ಗ್ರೂಪಲ್ಲಿ ಆಲ್ರೆಡಿ ಇದ್ದಾರೆ. ಈ ಥರ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವರಂಥ ಸಮಸ್ಯೆಗಳನ್ನ ತಂದವ್ರಿಗೆ ಅದಕ್ಕೆ ಸರಿಯಾದಂಥ ಒಂದು ಆನ್ಸರ್ನ ಫೈಂಡ್ ಮಾಡ್ತಾ ಇದ್ದಾರೆ. ಆ ಪ್ರಾಬ್ಲಮ್ಸ್ಗಳು ರಿಸಾಲ್ವ್ ಆಗ್ತಾ ಇದೆ. ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು, ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೂಕ್ತವಾದ ಆನ್ಸರ್ಸ್ಗಳು ಆ ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ವಾಟ್ಸಾಪ್ ಗ್ರೂಪ್ ಮತ್ತು ವಾಟ್ಸಾಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಹೋಗೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು. ನನಗೆ ರಿಕ್ವೆಸ್ಟ್ ಬರುತ್ತೆ, ನಾನು ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಇನ್ನು ಮುಂದೆ ನೀವು ತಾತ್ಕಾಲಿಕ ಬೆಸ್ಕಾಂ ಸಂಪರ್ಕ ಬೇಕಾದರೆ ನೀವು OC ಅಥವಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವುದು ಅವಶ್ಯಕ. ಇದ್ರ ಜೊತೆಗೆ ಆಶ್ವಾಸನೆ ಕೊಡೋ ಅಫಿಡವಿಟ್ ಕೂಡ ಸಲ್ಲಿಸಬೇಕು. ಅದರಲ್ಲಿ 30 ದಿನದೊಳಗೆ OC ಕೊಡ್ತೀನಿ ಅಂತ ಹೇಳಿರಬೇಕು. ಇಲ್ಲಿ ನಾವು ನಿಮಗೊಂದು ಸಲಹೆ ಕೊಡ್ತೀವಿ. ನಿಮ್ಮ ಕಟ್ಟಡ ಸ್ಯಾಂಕ್ಷನ್ ಪ್ಲ್ಯಾನ್ ಇದೆಯಾ ನೋಡ್ಕೊಳ್ಳಿ. ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದೆಯಾ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ನಂತರ ಮಾತ್ರ ಬೆಸ್ಕಾಂ ಅಥವಾ BWSSB ಸಂಪರ್ಕಕ್ಕೆ ಹೋಗಿ ಅರ್ಜಿ ಹಾಕಿ ನೀವು ತಾತ್ಕಾಲಿಕ ಸಂಪರ್ಕನ ತೆಗೆದುಕೊಳ್ಬೋದು. ಒಂದೊಳ್ಳೆ ರಿದಮಲ್ಲಿ ಒಂದೊಳ್ಳೆ ಮೆಸೇಜ್ ಹೇಳ್ತೀನಿ ಕೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಮತ್ತು ಈ ಥರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ನಲ್ಲಿ ನೀವು ಯಾವ ಭಾಗದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ತಿಳಿಸಿ. ಬೆಸ್ಕಾಂ ಸಂಪರ್ಕ ಸಿಕ್ತೋ ಇಲ್ವೋ, ಎಂಥ ಅನುಭವ ಆಯಿತು ಅಂತ ನಮಗೆ ತಿಳಿಸಿ. ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ವಾಟ್ಸಪ್ ಚಾನಲ್ ಮತ್ತು ಗ್ರೂಪ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೋಗಿ ಅದನ್ನ ಫಾಲೋ, ರಿಕ್ವೆಸ್ಟ್ ಕಳಿಸಿ, ನಾನು ಎಕ್ಸೆಪ್ಟ್ ಮಾಡ್ತೀನಿ. ಮತ್ತು ಒಂದು ಸರಿ ಸೇರ್ಕೊಂಡ್ಮೇಲೆ ಎಕ್ಸಿಟ್ ಆಗೋಕೆ ಹೋಗ್ಬಿಡಿ. ಯಾಕೆಂದರೆ ಪದೇ ಸೇರಿಸ್ಕೊಳ್ಳೋದಿಲ್ಲ. ಮತ್ತು ಆಮೇಲೆ ಪೇಯ್ಡ್ ಮಾಡಿದ್ರೆ ಬೇಜಾರು ಮಾಡ್ಕೊಬಿಡಿ. ಯಾಕೆಂದರೆ ಈಗ ಫ್ರೀ ಇರಬೇಕಾದ್ರೆ ಯೂಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.